ಎಲ್ಲ ನನ್ನ ಜನಬಾಂಧವರು ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಏನು ಈ ಬೆಳಗಿನ ಹಬ್ಬ ಎಲ್ಲರ ಜೀವನದಲ್ಲಿ ಕೂಡ ಬೆಳಕಾಗಿ ಬರಲಿ. ಈಗಾಗಲೇ ಮುಳಬಾಗಿಲು ತಾಲೂಕಿನ ಎಲ್ಲ ಕೆರೆಗಳು ಕೂಡ ವರ್ಣಕೃಪೆಯಿಂದ ತುಂಬಿ ತುಳುಕಾಡ್ತಾ ಇದೆ. ಎಲ್ಲರ ರೈತರ ಒಂದು ಮಕ್ಕಳು ಕೂಡ ಒಂದು ಸಂತೋಷವನ್ನು ಕಾಣ್ತಾ ಇದೆ. ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ಕೊಂಡ್ರೆ ಆ ಸಂತೋಷವನ್ನು ಅದೇ ರೀತಿ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೂರಿಗೆ ಏನು ನಮ್ಮ ಆನಂದ್ ರೆಡ್ಡಿ ಅಣ್ಣವರ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ಮುಳಬಾಗಿಲ ಎಲ್ಲ ನನ್ನ ಸಮಸ್ತ ನಾಗರಿಕವಾಗಿ ಸ್ವಾಗತವನ್ನು ಬಯಸ್ತಾ ಹಾಗೂ ಎಲ್ಲ ಸಮಸ್ತ ನಾಗರಿಕರು ಕೂಡ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಕ್ಕಳು ಪಟಾಕಿ ಹಚ್ಚಬೇಕಾದ್ರೆ ತಮ್ಮ ಜಾಗೃತಿಯಿಂದ ಪಟಾಕಿ ಹಚ್ಚಿ ಆದಷ್ಟು ಬೇಗ ಏನು ಈ ಪಟಾಕಿ ಹಚ್ಚಂತ ಹಸಿರು ಪಟಾಕಿ ಹಚ್ಚಂತ ಕೇಳ್ಕೊತೀನಿ. ಪರಿಸರ ಉಳಿತಕ್ಕಂಥ ನಮ್ಮೆಲ್ಲರ ಧರ್ಮ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಮಾಡಿ ಇಷ್ಟು ಔತಣ ಕೊಟ್ಟಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಮತ್ತು ನಮ್ಮೆಲ್ಲ ನಾಯಕರಿಗೂ ನಮ್ಮ ಅಧ್ಯಕ್ಷರಿಗೂ ಮತ್ತು ಎಲ್ಲ ನಾಯಕರು ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯ. ಏನು ಇದ್ರ ಬಗ್ಗೆ ಮಾತಾಡಿ ವಿಶೇಷ ಇವತ್ತು ಏನು ಇವತ್ತು ಮುಳಬಾಗಿಲು ತಾಲೂಕಿನ ಆನಂದ್ ರೆಡ್ಡಿ ಅವರು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮುಖಂಡರಾದ ಜೆ.ಸಿ. ಕೃಷ್ಣಾರೆಡ್ಡಿ ಮತ್ತು MLC ಮತ್ತು ಮಾಜಿ MLC ಹುಬ್ಬಲ್ ಚೌಡರೆಡ್ಡಿ ಮತ್ತು ಮುಳಬಾಗಿಲು ಕ್ಷೇತ್ರ DCC ಗ್ಲೋಬಲ್ ಡೈರೆಕ್ಟರ್ ನಾಗರಾಜನ್ ಅವರು ಮತ್ತು ತಾಲೂಕು ನಾಯಕರು ಮತ್ತು ಇನ್ನೊಬ್ಬ ಡೈರೆಕ್ಟರ್ ಆದ ಸಾವೇಗೌಡರು ಮತ್ತು ಮುಳಬಾಗಿಲು ಕ್ಷೇತ್ರದ ಎಲ್ಲ ಜಾತ್ಯತೀತ ಜನತಾದಳ ಎಲ್ಲರಿಗೂ ಏನಿವತ್ತು ಆಧಾರದ ಒಂದು ಸ್ವಾಗತ ಕೊಟ್ಟಿದ್ದಾರೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಲ್ಲರಿಗೂ ಚುನಾವಣೆ ಆಗಿರ್ತೀವಿ ವರ್ಷದಿಂದ ಮತ್ತು ಎಲ್ಲ ನಾಡಿನ ಸಮಸ್ತ ಜನರು ದೀಪಾವಳಿ ಹಬ್ಬದ ಶುಭಾಶಯಗಳು. ಜೊತೆಗೆ JDS ಪಕ್ಷದ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇವೆ. ಇವತ್ತು ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಸಲ್ಲಿಸಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆಗಳಾಗಿ ಹಾರೈಸಲು ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತು ನಮ್ಮ ಹಿರಿಯ ಮುಖಂಡರಾದಂಥ ಆನಂದ್ ರೆಡ್ಡಿಯವರ ಖಾಸಗಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ನಮ್ಮ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರ ಆದಿಯಾಗಿ ನಮ್ಮ ಸಂಸದರ ಆದಿಯಾಗಿ ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಗೋವಿಂದರಾಜರು ಎಲ್ಲ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಬಂದಂಥ ಸಂದರ್ಭದಲ್ಲಿ ಬಹಳ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ದಾರೆ. ಹಾಗಾಗಿ ಆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸುಳ್ಳಿಯಾಗಿರ್ತಾರೆ. ಯಾಕಂದರೆ ಇದು ಪಕ್ಷದ ಕಾರ್ಯಕ್ರಮಕ್ಕಿಂತಲೂ ಖಾಸಗಿ ಕಾರ್ಯಕ್ರಮ. ಹಾಗಾಗಿ ಖಾಸಗಿ ಕಾರ್ಯಕ್ರಮದಲ್ಲಿ ನಾವೆಲ್ಲರ ಅವರ ಹಿತೈಷಿಗಳು ಒಂದು ಬಳಗ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾರೆ.